ನಮಸ್ಕಾರ ಸ್ನೇಹಿತರೆ, TSR ಕ್ರಿಯೇಟಿವ್ ಕ್ರಾಫ್ಟ್ಗೆ ಸ್ವಾಗತ. ನಾನು ಈ ದಿನ ನಿಮಗೆ ಒಂದು ಸರಳವಾದ ಒಂದು ಹತ್ತಿಯ ಗೆಜ್ಜೆ ವಸ್ತ್ರದ ಹೂವನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲು 1.5 ಇಂಚಿನ ಕಾರ್ಡ್ಗೆ ಹತ್ತಿ ಎಳೆನ 16 ಸುತ್ತು ಸುತ್ತುವುದು. 16 ಸುತ್ತು ಸುತ್ತಿ ಹೂವು ಮಾಡ್ಕೊಳ್ಳೋದು. ನೋಡಿ, ನಾನೀಗಾಗಲೇ ಹೂವು ಮಾಡ್ಕೊಂಡಿದ್ದೀನಿ. ಹೂವು ಮಾಡ್ಕೊಂಡಿರೋ ಹೂವಿಗೆ ಮೊದಲು ಒಂದು ರೌಂಡ್ ಸಂತದ ತಗಡು ಹಾಕಬೇಕು. ನಾನೀಗಾಗಲೇ ನೋಡಿ ನಿಮ್ಗೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನೋಡಿ, ಈ ಥರ ನಾನು ಒಂದು ರೌಂಡ್ ಹಸಿರು ಬಣ್ಣದ ಸಂತದ ತಗಡು ಹಾಕಿದ್ದೀನಿ. ನೋಡಿ, ಈ ಥರ ಈ ಥರ ನೀವು ಒಂದು ರೌಂಡ್ ಫುಲ್ಲು ಹಾಕಬೇಕು ಸಂತದ ತಗಡನ್ನು. ನಾನೀಗಾಗಲೇ ಹಾಕಿದ್ದೀನಿ, ಇಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ಹಾಕಿದ್ದೀನಿ. ಹಾಕಿರುವ ಒಂದು ರೌಂಡ್ ಫುಲ್ ಆದ್ರ ಮೇಲೆ ಇಲ್ಲಿ ನೋಡಿ, ಇವು ಎರಡೆರಡು ಎಸಳನ್ನು, ಅಕ್ಕಪಕ್ಕದ 2 ಎಸಳನ್ನು ತುಂಬ ಹಸಿರು ಬಣ್ಣಕ್ಕೆ ತುಂಬ ಹತ್ತಿರದಲ್ಲಿರೋ ಹಾಗೆ ಬೇರೆ ಬಣ್ಣದ ಸಂತದ ತಗಡನ್ನು ಹಾಕಬೇಕು. ನಾನಿಲ್ಲಿ ಪಿಂಕ್ ಕಲರು ಸಂತದ ತಗಡು ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ತುಂಬ ಹತ್ತಿರದಲ್ಲಿ ಹಾಕಬೇಕು. ನೋಡಿ, ಈ ಥರ ಇದಕ್ಕೆ ಇಲ್ಲಿ ಹತ್ತಿರವಾಗಿರಬೇಕು. ನೋಡಿ, ಈ ಥರ ಅಕ್ಕಪಕ್ಕದ ಎಸಳುಗಳನ್ನು ಸೇರಿಸಿ ಸಂತದ ತಗಡು ಹಾಕಬೇಕು. ಈಗ ನೋಡಿ, ಇಲ್ಲಿ ಈ ಥರ ಒಂದು ಎಸಳು ಇದೆಯಲ್ಲ, ಇದರ ಮೇಲ್ಭಾಗಕ್ಕೆ ಹೀಗೆ ಹಿಡಿದು ನಾನು ನೀಲಿ ಬಣ್ಣದ ಸಂತದ ತಗಡು ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಈಗ ಇದೊಂದು ಎಸಳು ಹಾಗೆ ಬಿಡೋದು. ಅದ್ರ ಪಕ್ಕದ ಎಸಳಿಗೆ ಮತ್ತೆ ಹೀಗೆ, ಮತ್ತು ಇದನ್ನು ಹಾಗೆ ಬಿಡಬೇಕು. ಮತ್ತು ಇದಕ್ಕೆ ಮತ್ತಿಲ್ಲಿ
ಮತ್ತೊಂದು ಬಿಟ್ಟು ಉಳಿದಿದ್ದಕ್ಕೆ ಈಗ ಕೊನೆಯದು ಇಲ್ಲಿ ಒಂದು ಬಿಟ್ಟು ಇಲ್ಲಿ ಹಾಕಿದರೆ ಇಲ್ಲಿ ಹಾಕಿದ್ದೇನಲ್ಲ ಇಲ್ಲೊಂದು ಉಳಿಯುತ್ತೆ. ನೋಡಿ, ಹೂ ಮಾಡಿದ್ರ ಮೇಲೆ ಈ ಥರ ಕಾಣುತ್ತೆ. ನೀವು ಇದನ್ನು ಗೆಜ್ಜೆ ವಸ್ತ್ರನಾದರೂ ಮಾಡ್ಬೋದು, ಅಥವಾ ವಸ್ತ್ರನಾದರೂ ಮಾಡಬಹುದು, ಅಥವಾ ಹಾರನಾದರೂ ಮಾಡ್ಬೋದು ಸೇರಿಸಿ. ನಾನಿಲ್ಲಿ ಕೆಲವೊಂದಷ್ಟು ಮಾಡಿಟ್ಕೊಂಡಿದ್ದೀನಿ, ಅದನ್ನು ಹಾರ ಮಾಡಿ ತೋರಿಸ್ತೀನಿ. ಇದು ಸ್ನೇಹಿತರೆ, ಇದುವರೆಗೂ ನನ್ನ ವಿಡಿಯೋ ಗಮನಿಸಿದ್ದಕ್ಕೆ ತುಂಬ ಧನ್ಯವಾದಗಳು. ಸ್ನೇಹಿತರೆ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.